ನಮಸ್ಕಾರ ಸ್ನೇಹಿತರೆ, ಮೊದಲನೇದಾಗಿ ಶುಭ ಮುಂಜಾನೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಕುರಿತು ನಿಮಗೆ ಫೈನಲಿ ಒಂದು ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಕುರಿತು ಬಂದಿರುವಂತಹ ಗುಡ್ ನ್ಯೂಸ್ ಏನು ಅನ್ನುವಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರುವಂತಹ ಒಂದೇ ಒಂದು ಸಹಾಯ ಏನಂದ್ರೆ, ಪ್ರತಿಯೊಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟರ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ಆ ಒಂದು ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಆದ್ರೆ ಇಲ್ಲಿ ತಿಳಿಸ್ಕೊಡ್ತೀನಿ. ಏನಂದ್ರೆ, ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣ ಆದ್ರೆ ಇದುವರೆಗೂ ಬಂದಿಲ್ಲ, ಮತ್ತೆ ಕೆಲವರಿಗೆ ಒಂದು ಕಂತ ಹಣ ಬಂದಿರುತ್ತೆ, ಒಂದು ಕಂತ ಹಣ ಬಂದಿರಲ್ಲ. ಈ ರೀತಿಯಾಗಿ ತುಂಬಾ ಜನ ಫಲಾನುಭವಿಗಳಿಗೆ ಸಮಸ್ಯೆ ಆದ್ರೆ ಆಗಿದೆ. ಓಕೆನಾ? ಈಗ ಈ ಒಂದು ಸಮಸ್ಯೆ ಆದ್ರೆ ಬಗೆಹರಿಸಲು ನಿಮ್ಗೆ ಏನಾಗ್ತಿದೆ ಅಂದ್ರೆ, ಮಾರ್ಚ್ ತಿಂಗಳಿನ ಒಳಗಡೆ ಅಂದ್ರೆ ಮಾರ್ಚ್ ನಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಯಾರದೇ ಪೆಂಡಿಂಗ್ ಹಣ ಇರ್ಲಿ, ಅವ್ರು ಯಾವ ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಪೆಂಡಿಂಗ್ ಹಣ ಇದೆ ಏನು ಅಂತ ಒಂದು ಲೀಸ್ಟ್ ಮಾಡಿಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ, ಅವ್ರಿಗೆ ಒಂದು ಪರಿಹಾರ ಕೊಟ್ಟು ಅವ್ರದ್ದು ಏನ್ ಸಮಸ್ಯೆ ಆಗಿದೆ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಬಿಟ್ಟು ನಿಮಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಪೆಂಡಿಂಗ್ ಹಣವನ್ನು ಮಾರ್ಚ್ ತಿಂಗಳಿನಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ. ಓಕೆನಾ? ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ನಿಮ್ದೊಂದು ಲೀಸ್ಟ್ ಮಾಡಿರ್ತಾರೆ, ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ಹೆಸರು ಎಲ್ಲ ಲೀಸ್ಟ್ ಮಾಡಿಬಿಟ್ಟು ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ತಾರೆ, ನಿಮ್ಮ ದಾಖಲೆಗಳೆಲ್ಲ ಕರೆಕ್ಟ್ ಆಗಿ ಇದ್ದಲ್ಲಿ. ಓಕೆನಾ? ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣದ ಕುರಿತು ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಬರ್ಬೇಕಂದ್ರೆ 7ನೇ ಕಂತಿನ ಹಣಕ್ಕೆ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಒಂದು ಕೊಟೇಶನ್ ಅನ್ನ ಕೊಡಬೇಕಾಗುತ್ತೆ. ಯಾರಿಗೆ ಕೊಡ್ಬೇಕಂದ್ರೆ, ಹಣಕಾಸು ಇಲಾಖೆಗೆ ಒಂದು ಕೊಟೇಶನ್ ಅನ್ನ ಕೊಡಬೇಕಾಗುತ್ತೆ. ಮತ್ತೆ ಹಣಕಾಸು ಇಲಾಖೆಯವರು ಆ ಒಂದು ಕೊಟೇಶನ್ ಅನ್ನ ಅಪ್ರೂವ್ ಮಾಡಿಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಆದ್ರೆ ಕಳಿಸ್ತಾರೆ. ಆಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ನಿಮ್ಗೆ ಡಿಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಮಾಡ್ತಾರೆ. ಇದೇ ರೀತಿಯಾಗಿ ನಿಮ್ಗೆ 1ನೇ ಕಂತಿನಿಂದ 6ನೇ ಕಂತವರೆಗೂ ಜಮಾ ಆಗ್ತಿತ್ತು. ಈಗ 7ನೇ ಕಂತದ್ದು ಎಷ್ಟುವರೆಗೂ ಪ್ರೋಸೆಸ್ ಬಂದಿದೆ ಅಂತ ನೀವು ಕೇಳೋದಾದ್ರೆ, ಎಷ್ಟುವರೆಗೂ ಪ್ರೋಸೆಸ್ ಬಂದಿದೆ ಅಂದ್ರೆ, ಈಗ ಸರ್ಕಾರದವರು ಒಂದು ಕೊಟೇಶನ್ ಅನ್ನು ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯಿಂದ ಒಂದು ಕೊಟೇಶನ್ ಎಲ್ಲ ಅಪ್ರೂವ್ ಆಗಿದೆ. ಈಗ ಹಣಕಾಸು ಇಲಾಖೆಯವರು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾದ್ರೆ ಕಳಿಸಿದ್ದಾರೆ. ಈಗಾಗಲೇ ಹಣ ಆದ್ರೆ ಕಳಿಸಿದ್ದಾರೆ ಈಗ ಇವತ್ತು. ಮತ್ತೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಡಿಬಿಟಿ ಮುಖಾಂತರ ನಿಮ್ಗೆ ಹಣ ಜಮಾ ಮಾಡೋದಷ್ಟೇ ಬಾಕಿ ಇದೆ. ನಿಮಗೆ ಮಾರ್ಚ್ 1ನೇ ವಾರದಲ್ಲೇ 7ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ. 1ನೇ ವಾರದಲ್ಲಿ ಏನಾದ್ರೂ ಮಿಸ್ ಆಗಿದೆಯಾ ಅಂದ್ರೆ, ಈಗ ಮಾರ್ಚ್ 2ನೇ ವಾರದಲ್ಲಿ ನಿಮ್ಗೆ ಹಣ ಆದ್ರೆ ಬರುತ್ತೆ. ಓಕೆನಾ? ಎಲ್ರಿಗೂ ಒಂದೇ ಸತಿ ಬರಲ್ಲ. ಒಂದು 20 ಲಕ್ಷ ಮಹಿಳೆಯರಿಗೆ ಒಂದ್ಸತಿಗೆ ಅಂದ್ರೆ ಒಂದ್ ದಿನಕ್ಕೆ 20 ಲಕ್ಷ ಮಹಿಳೆಯರಿಗೆ ಈ ರೀತಿ ಹಣ ಆದ್ರೆ ಜಮಾ ಆಗುತ್ತೆ. ನಿಮ್ಗೆ ಮಾರ್ಚ್ 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಆದ್ರೆ ಹಣ ಆದ್ರೆ ಜಮಾ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ಹಣ ಆದ್ರೆ ಕಳಿಸಿದ್ದಾರೆ. ಈಗ ಪೆಂಡಿಂಗ್ ಇರುವಂತದ್ದು ಏನಂದ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಡಿಬಿಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಆದ್ರೆ ಜಮಾ ಮಾಡ್ಬೇಕಷ್ಟೇ. ಓಕೆನಾ? ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗ್ಲಿ, ಅನ್ನಭಾಗ್ಯ ಯೋಜನೆಯ ಬಗ್ಗೆ ಆಗ್ಲಿ, ಯಾವುದೇ ಯೋಜನೆಗಳ ಬಗ್ಗೆ ಆಗ್ಲಿ ಏನೇ ಡೌಟ್ಸ್ ಇರ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.